ಯುದ್ಧ ಶುರುವಾಗಿ ಇವತ್ತಿಗೆ ಸರಿಯಾಗಿ 2 ವಾರ. ಫೆಬ್ರವರಿ 28ಕ್ಕೆ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಮೇಲೆ ದಾಳಿಯನ್ನು ಆರಂಭಿಸಿದವು. ಯುದ್ಧ ಶುರುವಾಗಿ 2 ವಾರಗಳ ನಂತರ ಈ ಯುದ್ಧಕ್ಕೊಂದು ದೊಡ್ಡ ಟರ್ನ್ ಸಿಕ್ತು. ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ಮಾಡುವುದರೊಂದಿಗೆ. ಇದು ಹೀಗೆ ಮುಂದುವರೆದರೆ ಇರುವ LPG ಸಮಸ್ಯೆ ಮತ್ತಷ್ಟು ದೊಡ್ಡದಾಗತ್ತೆ. ಈಗ ಇಲ್ಲದೇ ಇರುವ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಶುರುವಾಗತ್ತೆ, ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು. ಸೊ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರಿದ್ದಾರೆ. ಸುನಿಲ್ ಅವರೇ, ನಮ್ಮ ಸರ್ಕಾರ ಇಶ್ಯೂ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಏನು ಅನ್ನಿಸ್ತಾ ಇದೆ? ಒಂದು ನೆಗೆಟಿವ್ ಅಂತ ಲೆಟ್ ಮಿ ಸ್ಟಾರ್ಟ್ ವಿತ್ ಸಮಥಿಂಗ್ ವೆರಿ ನೆಗೆಟಿವ್. ಯಾಕಂದರೆ ನಾವು 2025 ಜೂನಲ್ಲಿ 12 ಡೇ ವಾರ್ ಆಗಿತ್ತು. ವಾರಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡ್ತು, ಲಾಸ್ಟಲ್ಲಿ ಅಮೇರಿಕಾ ಬಂತು, ಫೋರ್ಡೋ ಮತ್ತು ನಟಾನ್ಸ್ಗೆ ಅಟ್ಯಾಕ್ ಮಾಡ್ತು, ಅಲ್ಲಿಗೆ ಅದು ಮುಗೀತು. ಬಟ್ ಎಲ್ರಿಗೂ ಗೊತ್ತಿತ್ತು ಅವರ ನ್ಯೂಕ್ಲಿಯರ್ ಫೆಸಿಲಿಟಿ ತಯಾರು ಮಾಡಿಬಿಡ್ತಾರೆ, ಅವರ ತಯಾರಿಯನ್ನು ಹ್ಯಾಂಪರ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಅವರ ಇದು ಬಂಕರ್ ಬಸ್ಟರ್ಸ್ ಏನು ಕರೀತಾರೆ, ಡೀಪ್ ಪೆನಿಟ್ರೇಟಿಂಗ್ ಬಾಂಬ್ಸ್ ಏನಿದೆ ಅದನ್ನು ಯೂಸ್ ಮಾಡಿಬಿಟ್ಟು ಆಯಿತು ಅಲ್ಲಿಗೆ ಆಯಿತು ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ರು 12 ಡೇಸಲ್ಲಿ. ಬಟ್ ಒನ್ ಥಿಂಗ್ ದ ವರ್ಲ್ಡ್ ನೆಗ್ಲೆಕ್ಟೆಡ್ ಅಟ್ ದಟ್ ಪಾಯಿಂಟ್ ಈಸ್, ಅಲ್ಲೇನು ಡ್ಯಾಮೇಜ್ ಆಗೇ ಇರಲಿಲ್ಲ. ಡ್ಯಾಮೇಜ್ ಆಗಿದೆಯೋ ಇಲ್ವೋ ಇದು ಕನ್ಫರ್ಮ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಬಿಕಾಸ್ ನಾನು ಟ್ರಂಪ್ ಹೇಳಿದ್ರು ಡ್ಯಾಮೇಜ್ ಮಾಡಿದ್ದೀವಿ. ಟ್ರಂಪ್ ತುಂಬ ಹೇಳ್ತಾರೆ ಸರ್, ಟ್ರಂಪ್ ತುಂಬ ಹೇಳ್ತಾರೆ, ಆಯ್ತಾ? ಸೊ ಹೇಳೋದೆಲ್ಲ ನಂಬಕ್ಕೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇದಾದಮೇಲೆ ಅವರ ಒಂದು ಎನ್ರಿಚ್ಮೆಂಟ್ ಏನಿದೆಯಲ್ಲ, 440.9 kilograms ಆಫ್ ಯುರೇನಿಯಂನ ಇರಾನ್ ಏನಿದೆ ಅದು 60% ಇದಕ್ಕೆ ಎನ್ರಿಚ್ ಮಾಡ್ಕೊಂಡು ಅದನ್ನು ಇಟ್ಕೊಂಡಿತ್ತು. ನೋ ಕಂಟ್ರಿ ಇನ್ ದ ವರ್ಲ್ಡ್ ಇವತ್ತಿನ ಹಿಸ್ಟ್ರಿ ಎನರ್ಜಿ ಪರ್ಪಸ್ಗೋಸ್ಕರ ಅಷ್ಟು ಹೈ ಕ್ವಾಂಟಿಟಿ ಆಫ್ ಯುರೇನಿಯಂನ 60% ಎನ್ರಿಚ್ ಮಾಡಿ ಇಟ್ಕೊಂಡಿರಲಿಲ್ಲ. ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ, 4.25 ಕ್ವಿಂಟಲ್ ಅಲ್ಲ, ಅಷ್ಟು ಕಡಿಮೆನಾ ಅಂತ ಅನ್ಸುತ್ತೆ. ಆದರೆ 10-12 kgಯಲ್ಲಿ ಒಂದು ನಗರವನ್ನು ಧ್ವಂಸ ಮಾಡುವ ಅಟಾಮಿಕ್ ಬಾಂಬ್ ಮಾಡಬಹುದು. ಒಂದು ದೇಶನ ಧ್ವಂಸ, ದೊಡ್ಡ ದೇಶನ ನೀವು 440 kgಯಲ್ಲಿ ನೀವು ಧ್ವಂಸ ಮಾಡ್ಬೋದು. ಆ್ಯಂಡ್ ದೇ ವರ್ ವೆರಿ ಕ್ಲೋಸ್ ಟು ಎನ್ರಿಚಿಂಗ್ ಇಟ್ ಟು 90%. ಅದಾಯಿತು ಅಂದರೆ ಇರಾನ್ ವಿಲ್ ಬಿಕಮ್ ಎ ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರಿ. ಇದು ಒಂದು ಫ್ಯಾಕ್ಟ್ ಏನಿತ್ತಲ್ಲ, ದ ಅಥೆಂಟಿಸಿಟಿ ಆಫ್ ಅಮೆರಿಕನ್ ಕ್ಲೇಮ್ನ ಪ್ರಪಂಚ ಆವಾಗ ಏನು ಇನ್ಕ್ಲೂಡಿಂಗ್ ಇಂಡಿಯಾ ನಂಬಿಡ್ತು. ನೀವೇನು ಪ್ರಿಪ್ರೇಷನ್ ಮಾಡಿದ್ರಿ ಆಮೇಲೆ ಇವನ್ ಫಾರ್ ದಿಸ್ ವಾರ್ ಈಗ ಏನು ನಡೀತಾ ಇದೆ, ಇದಕ್ಕೆ ಅಮೇರಿಕಾ ಆಲ್ಮೋಸ್ಟ್ 2 months ಮುಂಚೆಯಿಂದನೇ ಬಿಲ್ಡಪ್ ಮಾಡ್ತಿತ್ತು. ಅವರ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್ ಏನಿದೆ ಅದನ್ನೆಲ್ಲನೂ ಡೈವರ್ಟ್ ಮಾಡ್ತು ಟುವರ್ಡ್ಸ್ ಗಲ್ಫ್ ಆಫ್ ಓಮನ್ ಕಡೆಗೆ. ದೇ ಆರ್ ದೇರ್. ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, USS ಅಬ್ರಹಾಂ ಲಿಂಕನ್, ತುಂಬ ಫ್ಲೋಟಿಲಾಸ್ ಬಂದಿದೆ ಅಲ್ಲಿಗೆ. ಇದೆಲ್ಲ ನೋಡ್ತಿದ್ರು. ಈ ಇಂಡಿಕೇಶನ್ಸ್ನ ನಾವು ಅಬ್ಸರ್ವ್ ಮಾಡಿದಿರಾ, ಲೆಟಸೇ ಅಕಸ್ಮಾತ್ ವಾರ್ ಬ್ರೇಕ್ಔಟ್ ಆಗಿ ಒಂದು 2 months ಆಯಿತು ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ವಿ ಡಿಡ್ ನಾಟ್ ಫೋರ್ಸಿ ದಿಸ್. ನಾವು ಹೇಳ್ತಿದ್ದೀವಿ 2 months ನಮಗೆ ಪೆಟ್ರೋಲಿಯಂ ರಿಸರ್ವ್ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಗ್ರೇಟ್, ಟೇಕನ್. ಬಟ್ ವಾಟ್ ಅಬೌಟ್ LPG? ನಮ್ಮದು 90% LPG ಈಸ್ ಫ್ರಮ್ ಔಟ್ಸೈಡ್. ಅದೂ ಸ್ಟ್ರೇಟ್ ಆಫ್ ಹರ್ಮೂಸ್ ಕಡೆಯಿಂದನೇ ಬರಬೇಕು ಅಂತ ಎಲ್ಲರಿಗೂ ಗೊತ್ತು. ಅಕಸ್ಮಾತ್ ಏನಾದರೂ ಸ್ಟ್ರೇಟ್ ಆಫ್ ಹರ್ಮೂಸ್ನ ಇರಾನ್ ಏನಾದರೂ ಬ್ಲ್ಯಾಕ್ಔಟ್ ಮಾಡ್ತು ಅಂತ ಹೇಳಿದ್ರೆ, ಇಫ್ ಇಟ್ ಬ್ಲಾಕ್ಸ್ ಇಟ್, ಅದಾಯಿತು ಅಂತ ಹೇಳಿದ್ರೆ ಆಗಿದೆ, ಅರ್ಥ ಆಯ್ತಾ? ಅದು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಪೈಪ್ಲೈನ್ಸಲ್ಲಿ ನಾವು ಜಾಸ್ತಿ ತೊಗೊಳಕ್ಕಾಗಲ್ಲ, ಬರುತ್ತೆ ಪೈಪ್ಲೈನ್ಸಿಂದ. ಬಟ್ ಈಗ ನೀವು ಆಲ್ಟರ್ನೇಟ್ ಏನಾದರೂ ಹುಡುಕಕ್ಕೆ ಶುರು ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ನೀವು ಅದಕ್ಕೆ ಡಿಡ್ ಯು ಕೇಟರ್ ಫಾರ್ ಇಟ್? ಒಂದು 2 months ವಾರ್ ನಡೆದ್ರೆ LPG ಆರ್ ರಾದರ್ LNG ಅಂತ ನಾವೇನು ಕರಿತೀವಿ, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನು ಕರಿತೀವಿ, ಅದಕ್ಕೋಸ್ಕರ ನಿಜವಾಗ್ಲೂ ಇಂಡಿಯಾ ರೆಡಿ ಆಯಿತಾ? ಬಿಕಾಸ್ ನಮ್ಮ ಮೇಜರ್ ಡಿಪೆಂಡೆನ್ಸಿ ಇದ್ದಿದ್ದೇ ಇದ್ರ ಮೇಲೆ. ಅಲ್ಲಿ ವಾರ್ ಏನಾದರೂ ಬ್ರೇಕ್ಔಟ್ ಆಯಿತು ಅಂತ ಹೇಳಿದ್ರೆ ದ ಫಸ್ಟ್ ಥಿಂಗ್ ದಟ್ ವಿ ಸಿ ಈಸ್ ನಮ್ಮ ಎನರ್ಜಿ ಸಪ್ಲೈಸ್ ಏನಿದೆ ಅದು ಕಟ್ಟಾಗುತ್ತೆ. ಇದು ನಮ್ಮ ಮೇನ್ ಕನ್ಸರ್ನ್ ಇರಬೇಕಿತ್ತು. ಡಿಡ್ ಯು ಕೇಟರ್ ಫಾರ್ ಇಟ್? ಈಗ ಶುರುವಾದ್ಮೇಲೆ ಅಂದರೆ ಬೇಸಿಕ್ಲಿ ನಾವು ಡಿನಯಲ್ ಮೋಡಲ್ ಇದ್ವಿ. ಇಲ್ಲ ಏನೂ ಆಗಲ್ಲ, ನೀವು ಹೇಳಿದ್ರಲ್ಲ ಟ್ರಂಪ್ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು. ಸೊ ಟ್ರಂಪ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಿ ವರ್ ಇನ್ ದ ಡಿನಯಲ್ ಮೋಡ್. ವಿ ಡಿಡ್ ನಾಟ್ ಪ್ರಿಪೇರ್ ಫಾರ್ ಇಟ್. ಪರಿಸ್ಥಿತಿ ಈಗೆಲ್ಲಿ ಬಂದು ನಿಂತಿದೆ? ದಿಸ್ ಇಸ್ ದ ಫಸ್ಟ್ ಥಿಂಗ್. ಇದಕ್ಕೆ ನಾವು ಕೇಟರ್ ಮಾಡಬೇಕಿತ್ತು. ದಿಸ್ ಇಸ್ ಅ ಲೆಸನ್ ಫಾರ್ ದ ಫ್ಯೂಚರ್. ನಾವು ಕಮಿಂಗ್ ಬ್ಯಾಕ್ ಟು ದ ಡಿಪ್ಲೊಮೆಸಿ ಆ್ಯಂಗಲ್ ನಾವು ಬಂದ್ವಿ ಅಂತ ಹೇಳಿದ್ರೆ, UN-ನಲ್ಲಿ ಒಂದು ಇದೇನಿದು ರೆಸಲ್ಯೂಷನ್ ಅಗೇನ್ಸ್ಟ್ ಇರಾನ್ನ ವಿತ್ 134 countries ಇಂಡಿಯಾ ಸಪೋರ್ಟ್ ಮಾಡಿದೆ. ಹೌದು. ಬಟ್ ಒಂದು ಮೇಜರ್ ಫ್ಯಾಕ್ಟರ್ ಏನಿದೆ ಅಂದರೆ ನಮ್ಮ ಡಿಪ್ಲೊಮೆಸಿ ಎಷ್ಟು ಚಾಣಾಕ್ಷತೆಯಿಂದ ಕೆಲಸ ಮಾಡ್ತಿದೆ ಅನ್ನೋದನ್ನು ಈಗ ಜನ ಎಲ್ಲ ತುಂಬ ಕರ್ಸ್ ಮಾಡ್ತಿದ್ದಾರೆ ಇಂಡಿಯಾನ. ಪ್ರಪಂಚ ಎಲ್ಲ ಹೇಳ್ತಿದೆ ಈ ರೀತಿ ಆಗಿದೆ ಅಂತ ಬಿಟ್ಟು. ಬಟ್ ಒಂದು ಫ್ಯಾಕ್ಟರಲ್ಲಿ ಒಂದು ಮಿಸ್ಔಟ್ ಆಗ್ತಿದೆ ಅಜಿತ್ ಅವರೇ. ಏನಂತ ಹೇಳಿದ್ರೆ, ಇಂಡಿಯಾ ಏನಕ್ಕೆ ವೋಟ್ ಮಾಡಿದೆ ಅಲ್ಲಿ ವಿತ್ 134 countries?
ಇರಾನ್ ಇತರ ದೇಶಗಳ ಮೇಲೆ ದಾಳಿ ಮಾಡಿದ್ದು ತಪ್ಪು ಅಂತ ಅಲ್ವಾ? ಹೌದು. ಯಾವುದು ಆ ಇತರ ದೇಶಗಳು? GCC ಕಂಟ್ರೀಸ್. ಇಸ್ರೇಲ್ ಅಟ್ಯಾಕ್ ಮಾಡಿದೆ, US ಅಟ್ಯಾಕ್ ಮಾಡಿದೆ ಇರಾನ್ ಮೇಲೆ. ಆ ರೆಸಲ್ಯೂಷನ್ ಏನು ಪಾಸ್ ಆಗಿದೆ, ಆ ರೆಸಲ್ಯೂಷನಲ್ಲಿ ಇಸ್ರೇಲ್ ಹೆಸರಿಲ್ಲ. ಸೊ ಬೇಸಿಕ್ಲಿ ಇಸ್ರೇಲ್ ಅಮೇರಿಕಾ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದನ್ನಾಗಲಿ, ಇಲ್ಲ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿರೋದನ್ನಾಗಲಿ ಇಂಡಿಯಾ ಹೇಳಿಲ್ಲ ಅದನ್ನ. ಹೌದು ಹೌದು. ದಿಸ್ ಈಸ್ ಅ ಡಿಪ್ಲೊಮ್ಯಾಟಿಕ್ ಗ್ಯಾಂಬಲ್ ದಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಒನ್ ಇನ್ ಇಟ್. ನಾವು ಇರಾನ್ ಎಗೇನ್ಸ್ಟ್ ಆಗಿ ಹೋಗಿಲ್ಲ. ಇಲ್ಲಿ ನಾವೇನು ಹೇಳಿದ್ದೀವಿ, ದಿಸ್ ಈಸ್ ಫಾರ್ ಅವರ್ ಇಂಟ್ರೆಸ್ಟ್. ನಮ್ಮ ಸುಮಾರು 10 ಮಿಲಿಯನ್ ಜನ, 1 ಕೋಟಿ ಜನ ಏನಿದ್ದಾರೆ, ದೇ ಆರ್ ಇನ್ ದೀಸ್ GCC ಕಂಟ್ರೀಸ್. ಆ್ಯಂಡ್ ನಮ್ಮ ನಿಯರ್ ಅಬೌಟ್ 28% ಆಫ್ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಏನಿರುತ್ತೆ, ಅಂದರೆ ಫಾರಿನ್ ಕರೆನ್ಸಿ ನಮ್ಮ ಇಂಡಿಯಾಗೆ ಏನು ಬರುತ್ತೆ, ಆ ದುಡ್ಡು ಬರೋದು ಅಲ್ಲಿಂದಾನೆ. ತುಂಬ ನಮ್ಮ ದೊಡ್ಡ ಡಿಪೆಂಡೆನ್ಸಿ ಒಂದಿದೆ. ಈ ಇಂಟ್ರೆಸ್ಟಿಂದ ನಾವು ಅದನ್ನು ಮಾಡಿದ್ದೀವಿ. ಬಟ್ ನಾವೆಲ್ಲೂ ಅವರಿಬ್ಬರು ಏನು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ಕೋತಿದ್ದಾರೆ, ನಾವು ಅವ್ರಿಗೂ ಸಪೋರ್ಟ್ ಮಾಡಿಲ್ಲ, ಇವ್ರಿಗೂ ನಾವು ಸಪೋರ್ಟ್ ಮಾಡಿಲ್ಲ. ಈ ಒಂದು ಫ್ಯಾಕ್ಟರ್ ಏನಿದೆಯಲ್ಲ, ದಿಸ್ ಈಸ್ ಡಿಪ್ಲೊಮ್ಯಾಟಿಕ್ ವಿನ್. ಯಾಕಂತ ಹೇಳಿದ್ರೆ ಇದನ್ನು ಇರಾನು ಕಂಡೆಮ್ ಮಾಡಿಲ್ಲ, US ಆ್ಯಂಡ್ ಇಸ್ರೇಲ್ ಕೂಡ ಕಂಡೆಮ್ ಮಾಡಿಲ್ಲ. ಕಂಡೆಮ್ನೇಷನ್ ಸ್ಟೇಟ್ಮೆಂಟ್ಸ್ ಅಂತೂ ಇವತ್ತಿನವರೆಗೂ ಇದು ಬಂದಿಲ್ಲ. ಇಸಂಟ್ ದ್ಯಾಟ್ ಎ ಡಿಪ್ಲೊಮ್ಯಾಟಿಕ್ ವಿನ್? ಸೆಕೆಂಡ್ಲಿ, ನಮ್ಮ ಒಂದು ಇದೇನಿದೆ ಆಯಿಲ್ ಟ್ಯಾಂಕರ್ಸ್ ಏನಿದೆ, 2 ಟ್ಯಾಂಕರ್ ಇಂಡಿಯಾಗೆ ಬಂತು ಅಂತ ಹೇಳಿದ್ರು. ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೈನ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ಎಂಟೈರ್ ಸ್ಟ್ರೇಟ್ ಆಫ್ ಹರ್ಮೂಸ್ ಈಸ್ ರಿಗ್ಡ್ ವಿತ್ ರಾಮರಾವ್ ಸರ್ ಕೇಳಬೇಕು. 3000 sea mines ಅಂದ್ರೆ ಏನಂದ್ರೆ these are actually indiscriminate ಆಗಿ ಯಾರು ಬಂದು ಹೊಡಿತವ? No, sea mines ಅಂದ್ರೆ ಇದೊಂದು ಸ್ಟ್ರಾಟಜಿ ವಾರ್ನಲ್ಲಿ, ಸಿ ವಾರ್ಫೇರ್ನಲ್ಲಿ ಅಂಡರ್ಗ್ರೌಂಡ್ ಬಾಂಬ್ಸ್. ಇನ್ ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ these are ಅಂಡರ್ಗ್ರೌಂಡ್ ಹಿಡನ್ ಬಾಂಬ್ಸ್. ನೀವು ಯಾವಾಗನೂ ಬ್ಲಾಸ್ಟ್ ಮಾಡ್ಬೋದು. ಇಫ್ ಯು ಆರ್ ಪ್ಲಾನಿಂಗ್ ಟು ಡೆಸ್ಟ್ರಾಯ್ ಎನಿಮಿ ಶಿಪ್ಸ್, ಯು ಹ್ಯಾವ್ ಪ್ಲಾನ್ಡ್ ಇನ್ಸ್ಟಾಲ್ಡ್ ಬಾಂಬ್ಸ್ ಅಂಡರ್ ದಿ ವಾಟರ್. ಓಕೆ. ಸೊ ಅದೆಲ್ಲ ಫಿಕ್ಸ್ ಇಟ್ಕೊಂಡು ರೆಡಿ ಆಗಿದ್ದಾರೆ, ಇನ್ ಕೇಸ್ ಅಟ್ಯಾಕ್ ಮಾಡಿದ್ಮೇಲೆ ರಿಕ್ವೈರ್ಮೆಂಟ್ ಬಂದಮೇಲೆ ಮಾಡ್ಬೋದು ಅಂತ. ಈಗ ನಾರ್ಮಲಿ ಸಬ್ಮರೈನ್ಸು ಯೂಸ್ ಮಾಡ್ತಾರೆ, ಮತ್ತು ಸಬ್ಮರೈನ್ಸ್ ಏನು ಮಾಡ್ತಾರೆ, ಈ ಬಾಂಬ್ಸ್ಗೆ ಸ್ಕ್ಯಾನಿಂಗ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಓಕೆ. ಸಬ್ಮರೈನ್ ಕೆಲಸ ಏನಂತೆ, ಸರ್ಫೇಸ್ ಟು ಏರ್, ಅಂಡರ್ ವಾಟರ್ನಿಂದ ಏರ್ಗೆ ಅಟ್ಯಾಕ್ ಮಾಡ್ಬೋದು, ಸರ್ಫೇಸ್ ಟು ಸಬ್ಮರೈನ್ ಟು ಸಬ್ಮರೈನ್ ಮಾಡ್ಬೋದು. ಇನ್ನೊಂದು ಏನು ಇದಂದರೆ, ಒಂದು ಮೈನ್ ಸ್ವೀಪರ್ಸ್ ಅಂತ ಶಿಪ್ಸ್ ಇರುತ್ತೆ ನೇವಿನಲ್ಲಿ. ಮೈನ್ ಸ್ವೀಪರ್ಸ್ ಅದು ವಾಟ್ ಇಸ್ ದಿ ರೋಲ್ ಆಫ್ ದಟ್ ಮೈನ್? ದೇ ಆರ್ ವೆರಿ ಫಾಸ್ಟ್. Okay. And they scans the entire area, makes the ground for the big ships to come inside. Okay. When we are into the war, the big ships, we don't put big ships into the risk. These are the like piloting. Abhi CM is going. So you have a pilot, like clear the traffic so that the CM is coming. Similarly, when big ship like Vikrant, Viran, when ships are coming, what these ships are, they normally clear the area, make the ground clear. Okay, now you can come and attack. So mines are the strategy of every country. Everybody does it, but Hormuz-ನಲ್ಲಿ ದಿಸ್ ಇಸ್ ವೆರಿ ವೆರಿ ಕ್ರಿಟಿಕಲ್. ಓಕೆ. ನಾವು ಏನಾಗ್ತಾ ಇದೆ, ಫರ್ಟಿಲೈಸರ್ಸು ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇದೆ. 20% ಆಫ್ ಫರ್ಟಿಲೈಸರ್ಸ್ ಕಮ್ ಫ್ರಮ್ ಗಲ್ಫ್ ಕಂಟ್ರೀಸ್. ಇವಾಗ ವಾಟ್ ವಿ ಆರ್ ಲುಕಿಂಗ್ ಎಟ್, ಇಫ್ ಫರ್ಟಿಲೈಸರ್ಸ್ ಆರ್ ನಾಟ್ ಕಮಿಂಗ್ ಇನ್ ಟೈಮ್ ಆ್ಯಂಡ್ ರೈಟ್ ಪ್ರಪೋರ್ಷನ್, ಅವರ್ our agriculture will get affected. If agriculture gets affected, low productivity will to spiking of prices. ಇದೆಲ್ಲ ಇನ್ನೊಂದು ಪ್ರಾಬ್ಲಮ್ ಇದೆ. ಇದು ಫುಡ್ ಪ್ರೈಸಸ್ನು ಬರ್ಬೋದು. ನಾವು ವಿ ಆರ್ ಟಾಕಿಂಗ್ ಅಬೌಟ್ LPG now what US president was saying, don't buy from Russia ಅಂತ ಹೇಳ್ತಾ ಇದ್ದಾರೆ ಇನಿಷಿಯಲ್. don't buy from Russia. Now what is saying, buy from Russia. Statement change ಮಾಡಿದ್ರು ಕಂಪ್ಲೀಟ್ಲಿ 100% ಫ್ಲಿಪ್ ಮಾಡಿದ್ದಾರೆ. Now buy from Russia, and he is appreciating India for purchasing. Now India is ramping up the purchase from Russia. Yes. See the situation. ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಇಂಡಿಯಾನೇ ಮಾಡ್ಬೋದು. ಏನು ಸಿಚುವೇಷನಲ್ಲಿ ಹ್ಯಾಂಡಲ್ ಮಾಡಬಹುದು ಅಂದರೆ, ಬೇರೆ ಕಂಟ್ರಿ ಯಾವುದಕ್ಕೂ ಸಾಧನೆಗೆ ಇಂಡಿಯಾ ಇಸ್ ಫ್ರೆಂಡ್ ಫಾರ್ ಆಲ್ಮೋಸ್ಟ್ ಆಲ್ ದಿ ಕಂಟ್ರೀಸ್ ಇನ್ ದಿ ವರ್ಲ್ಡ್. ಎಸ್ಪೆಷಲಿ Iran is a very good friend. Israel was very good. Recently, January 26, he was very good. Like he has a relation. February 26, he was with Netanyahu. They have developed this come back, and 28th attack started. The 20th started after 2 days. Now he is more close to Netanyahu than the US president. Now his recent meetings. So he can only think, he can draw out a reason for stopping the war. Iran, what is the drawback of Iran? What is the point which can make the Iran to stop the war? He has to analyze and come with that and go and tell him where enough is enough. Now you stop it, better you will be the loser. Yes. He has to go to the Israel and say enough is enough. Now you better stop it. ಯಾಕೆಂದ್ರೆ ನಿಮಗೆ ಲಾಸ್ ಆಗುತ್ತೆ. What was the, because same point may not be there for both countries. He may have a different point to convince him. For with Israel it may have a different point. So he has to evaluate what is the point which can make him stop using the weapons and all. Somewhere India, of course, India is putting its diplomatic things. ನಾವು ನ್ಯೂಕ್ಲಿಯರ್ ವೆಪನ್ಗಳನ್ನು ಮಾಡುವುದಿಲ್ಲ ಅಂತ ಇರಾನ್ ಹೇಳಿಬಿಟ್ರೆ ಇವತ್ತಿಗೆ ಯುದ್ಧ ನಿಂತು ಹೋಗ್ಬಿಡುತ್ತೆ. Am I right, sir? Absolutely. Yes, ಸುದರ್ಶನ್ ಸರ್,
ಡಿಪ್ಲೊಮ್ಯಾಟಿಕ್ ಫ್ರಂಟ್ನಲ್ಲಿ ಭಾರತ ನಡೆಸ್ತಾ ಇರುವ ಕೆಲಸಗಳು ಸಾಲದ ಫೇಲ್ ಆಗಿದೆಯಾ, ಯಶಸ್ವಿಯಾಗಿದೆಯಾ? ಇಲ್ಲ, ನಾವು ಮೊದಲಿಂದನೂ ಇರಾನ್ ಜೊತೆಗೆ ಒಂದಿಷ್ಟು ಡೆಲಿಕೇಟ್ಲಿ ಬ್ಯಾಲೆನ್ಸ್ಡ್ ಸಂಬಂಧ ಇಟ್ಕೊಂಡಿದ್ದೀವಿ. ವೆದರ್ ಇಟ್ ಈಸ್ ಇನ್ವೆಸ್ಟ್ಮೆಂಟ್ ಇನ್ ಚಾಬಹಾರ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಬಿಲ್ಡ್ ಮಾಡಿಕೊಟ್ಟಿದ್ದು ಅದೆಲ್ಲ ಇದೆ. ಆಮೇಲೆ ಇಲ್ಲಿವರೆಗೂ ನೋಡಿ, ಇರಾನ್ ಬಗ್ಗೆ ನಾವು ಯಾವಾಗಲೂ ಅಡ್ವರ್ಸ್ ಕಮೆಂಟ್ ಕೊಟ್ಟಿಲ್ಲ, ಬಹಳ ತೂಕವಾಗಿ ಮಾತಾಡ್ತಾ ಇದ್ದೀವಿ. ಇರಾನ್ ಭಾರತದ ಬಗ್ಗೆ ತುಂಬ ಸಲ ಕೊಟ್ಟಿದೆ. ಹಾ, ಏನು ಮಾಡೋಕ್ಕಾಗಲ್ಲ, ಅದು ಅವರ ಒಂದು DNA. ಈಗ ನೋಡಿ, ಈ ನ್ಯೂಕ್ಲಿಯರ್ ಪೆಡಂಭೂತ ಏನಿದೆ, ಇದನ್ನ ಇರಾನಿನ ಪೆಡಂಭೂತವನ್ನು ಸೃಷ್ಟಿ ಮಾಡಿದ್ದೇ ಅಮೆರಿಕ. ಒಂದಿಷ್ಟು ಟೈಮ್ ಕೊಟ್ಟರೆ ಹೇಳ್ತೀನಿ ನೋಡಿ. ಎರಡನೇ ವಿಶ್ವಯುದ್ಧದ ಕೊನೆಯ ಇದರಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಯಾವಾಗ ಅಣುಬಾಂಬ್ ಹಾಕಿದ್ರು, ಇಡೀ ಜಗತ್ತೇ ಬೆಳಗಾಗಿದೆ. ಹೌದು ಹೌದು. ಅಣು ಒಂದು ಕೂಡಲೇ ಎಲ್ಲರೂ ದುಸ್ವಪ್ನ ನೋಡಿದಾಗೆ ನೋಡಿದ್ರು. ಅವಾಗ 50ರ ದಶಕದಲ್ಲಿ ಅಮೆರಿಕನ್ ಅಧ್ಯಕ್ಷ ಐಸನ್ ಹೋವರ್ ಒಂದು ಪ್ಲಾನ್ ಮಾಡಿದ್ರು. ಓಕೆ, ಆಟಮ್ ಫಾರ್ ಪೀಸ್ ಅಂತ ಒಂದು ಸ್ಕೀಮ್. ಅಂದ್ರೆ ಶಾಂತಿಗಾಗಿ ಅಣು. ಓಕೆ ಓಕೆ. ಅದನ್ನ 9 ದೇಶಗಳಿಗೆ ಹಂಚಿದ್ರು. ಅದರಲ್ಲಿ ಏನು ಅಂದ್ರೆ ಒಂದು ಸೆಂಟ್ರಿಫ್ಯೂಗ್, ಸ್ಮಾಲ್ ಸೆಂಟ್ರಿಫ್ಯೂಗ್, 4 to 5 ಮೆಗಾ ಇದು ಬೇಸಿಕಲಿ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಮೆಗಾವ್ಯಾಟ್. ಆಮೇಲೆ ಒಂದಿಷ್ಟು ಎನ್ರಿಚ್ ಯುರೇನಿಯಂ ಕೊಟ್ರು. ಸೊ ದಟ್ ವಾಸ್ ಅನ್ ಎಕ್ಸ್ಪೆರಿಮೆಂಟ್. ನೀವು ನೋಡಿ, ಈ ಅಣು ಶಕ್ತಿ ಏನಿದೆ ಅದನ್ನ ಮೆಡಿಸಿನ್ಗಾದ್ರೂ ಉಪಯೋಗಿಸ್ಕೋಬಹುದು, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೂ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಪ್ರಯೋಗಾತ್ಮಕವಾಗಿ ಯಾರ್ಯಾರಿಗೆ ಕೊಟ್ರು? ಸೊಮಾಲಿಯಾ, ಲಿಬಿಯಾ, ಲೆಬನಾನ್, ಸಿರಿಯಾ, ಇರಾನ್, ಇರಾಕ್, ಹೀಗೆ 9 ದೇಶಗಳಿಗೆ ಕೊಟ್ರು. ಆಮೇಲೆ ಈ ವಿಷಯ ಮರ್ತೋಯ್ತು. ಮುಂದಿನ ಪ್ರೆಸಿಡೆಂಟ್ ಯಾರು ಬಂದ್ರು, ಅವ್ರಿಗೆ ಹೇಳಿದ್ರು ಎಂತದಂತದ್ದು ಸ್ಕೀಮ್ ಇದು, ಅವ್ರಿಗೆ ಆಘಾತ ಆಯ್ತು. ನೋಡ್ಕೊಂಬನ್ನಿ, ಒಂದು ರಿಪೋರ್ಟ್ ತಗೊಂಬನ್ನಿ, ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಅಣುಬಾಂಬ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಇರಾನ್. ಅವಾಗ ಶಾ ಆಫ್ ಇರಾನ್ ಇದ್ರು. ಹೌದು. ಸೊ ಎಲ್ಲರ ಹತ್ರನೂ ಕಸ್ಕೊಳ್ಳೇಬೇಕಾಯ್ತು. ಕೆಲವು ಕಡೆ ದಾಳಿ ಮಾಡಿ ಕಟ್ಸ್ಕೊಂಡ್ರು, ಕೆಲವು ಕಡೆ ನೆಗೋಷಿಯೇಟ್ ಮಾಡಿ ಕಟ್ಸ್ಕೊಂಡ್ರು. ಆದ್ರೆ ಶಾ ಆಫ್ ಇರಾನ್ ರೆಫ್ಯೂಸ್ ಟು ಗಿವ್. ಸೊ ಆವಾಗ ಏನಾಯ್ತು, ಬಿಕಾಸ್ ಶಾ ಆಫ್ ಇರಾನ್ ವಾಸ್ ಅ ವೆರಿ ಗುಡ್ ಅಲೈ ಆಫ್ US. ಕರೆಕ್ಟ್. ಸೊ ಅವನ ಮೇಲೆ ದಾಳಿ ಮಾಡಕ್ಕಾಗ್ಲಿಲ್ಲ. ಈಗ ಏನಾದ್ರು ಮಾಡಿ ಇವನ್ನ ರೆಜಿಮ್ ಚೇಂಜ್ ಮಾಡಬೇಕು ಅಂತೇಳಿ ಬಾಂಗ್ಲಾದೇಶದಲ್ಲಿ ಮಾಡ್ದಂಗೆ ಮಾಡಿದ್ರು. ಹಂಗೆ ಅಲ್ಲಿ ಯಾರು ಕರ್ಕೊಂಡ್ಬಂದ್ರು ಅಂದ್ರೆ ಪಹಲವಿ ರೆಹುಲ್ಲಾ ಖೊಮೇನಿ. ಹಿ ವಾಸ್ ಎ M6 ಸ್ಪೈ ಏಜೆಂಟ್. ಅವಾಗ ಇನ್ನೂ ಆಯತುಲ್ಲಾ ಆಗಿರ್ಲಿಲ್ಲ. ಆಯತುಲ್ಲಾ ಇಸ್ ಬೇಸಿಕಲಿ ಒಂದು ಬಿರುದು. ಯಾವಾಗ ಇಸ್ಲಾಮಿಕ್ ಸ್ಟಡಿನಲ್ಲಿ ಡಬಲ್ PhD ಮಾಡ್ತಾರಲ್ಲ, ಅವರನ್ನ ಆಯತುಲ್ಲಾ ಅಂತ ಕರೀತಾರೆ. ಸೊ ಈ ಆಯತುಲ್ಲಾನ ಬಿರುದು ಕೊಟ್ಟುಬಿಟ್ಟು ಅವರನ್ನ ಇರಾನಿಗೆ ಕರ್ಕೊಂಡು ಬಂದು ಡೂ ದ ಇರಾನಿಕ್ ಇಸ್ಲಾಮಿಕ್ ರೆವಲ್ಯೂಷನ್ ಅಂತ ಹೇಳಿ. ಸೊ 70ರ ದಶಕದಲ್ಲಿ ಇರಾನಿನ ಶಾ ಅನ್ನು ಓಡಿಸಿದಾಯ್ತು. ಆಮೇಲೆ ಆಯತುಲ್ಲಾ ಖೊಮೇನಿ ಸ್ಥಾಪಿತನಾದ. ಬಟ್ ಅವನು ವಾಪಸ್ ಕೊಟ್ಟ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇಲ್ಲ. ಅವನು ಮಂಡು ಬಿದ್ಬಿಟ್ಟ, ಇಲ್ಲ ನಾನು ಕೊಡೋದೇ ಇಲ್ಲ. ಹೌದು. ಸೊ ಅದು ಹೀಗೆ ಪ್ರಾರಂಭವಾಗಿ ಅಮೆರಿಕ ಕೊಟ್ಟ ದಾನವನ್ನೇ ಈಗ ಇವರು ಕಸಿಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಬಟ್ ಅದು ಆಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಓವರ್. ಯಾಕಂದ್ರೆ ಇಫ್ ದೇ ವಾಂಟ್, ಈಗ 60% ಎನ್ರಿಚ್ಮೆಂಟ್ ಬಂದಿದ್ದಾರೆ. ಇಫ್ ದೇ ವಾಂಟ್ ಟು ರಿಯಲಿ ಸೀರಿಯಸ್ಲಿ ಪ್ರೊಡ್ಯೂಸ್ ಡರ್ಟಿ ಬಾಂಬ್, not full-fledged nuclear bomb, even a dirty bomb which can kill thousands of people and destroy half of the civilization. So it will take just few weeks. Yes. So ಆಮೇಲೆ ಇದನ್ನ ಇವರು ಮ್ಯಾನ್ ಟೇಕ್ ಓವರ್ ಮಾಡ್ಬೇಕಂದ್ರೆ ಆಕಾಶದ ಯುದ್ಧದಿಂದ ಈ ರೆಜಿಮ್ ಚೇಂಜ್ ಅವೆಲ್ಲ ಆಗಲ್ಲ. It has to be boots on ground. ಕರೆಕ್ಟ್. ನನ್ನ ಅದೇ ಪ್ರಶ್ನೆ ಕೇಳೋದಿತ್ತು ನನಗೆ. ವಾಯು ದಾಳಿಯ ಮೂಲಕ ಒಬ್ಬರ ಕೈ ಅಧಿಕಾರವನ್ನು ಕಿತ್ತು ಇನ್ನೊಬ್ಬರ ಕೈಗೆ ಅಧಿಕಾರ ಕೊಡ್ತೀನಿ ಅನ್ನುವಂಥದ್ದು ಪ್ರಪಂಚದ ಇತಿಹಾಸದಲ್ಲಿ ಒಂದೂ ನಡೆದಿಲ್ಲ ಇನ್ನೂ ತನಕ. ಇವರು ರೆಜಿಮ್ ಚೇಂಜ್ ಬಗ್ಗೆ ಮಾತಾಡ್ತಿದ್ದಾರೆ. ರೆಜಿಮ್ ಚೇಂಜ್ ಮಾಡುವುದೇ ಆಗಿದ್ದರೆ ಅಮೇರಿಕಾ ಮತ್ತು ಇಸ್ರೇಲ್ನ ಸೇನೆಗಳು ಫಿಸಿಕಲಿ ಇರಾನನ್ನು ಎಂಟರ್ ಆಗಬೇಕು. ಅದಾದರೆ
ಡಿವಾಸ್ಟೇಟಿಂಗ್ ಆಗುತ್ತೆ ಅಮೆರಿಕಕ್ಕೆ. ಪೊಲಿಟಿಕಲಿ ಅದನ್ನು ಹ್ಯಾಂಡಲ್ ಮಾಡೋದು ಟ್ರಂಪ್ಗೆ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.